ಸರ್ ಹೇಗ್ ಅನಿಸ್ತಿದೆ November 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿರುವಂತದ್ದು? ಚೆನ್ನಾಗ್ ಅನ್ನಿಸ್ತಿದೆ. ಬಟ್ ಹೇಗ್ ಅನ್ನಿಸ್ತಿದೆ ಅಂತ ಕೂತು ಯೋಚನೆ ಮಾಡಿ ಆ ಫೀಲ್ ತಗೊಳ್ಳೋಷ್ಟು ಟೈಮ್ ಸಿಗ್ತಾ ಇಲ್ಲ. ಡೈರೆಕ್ಷನ್, ಆಕ್ಟಿಂಗ್, ಪ್ರೊಡಕ್ಷನ್ ಎಲ್ಲ ನೋಡ್ಕೊಂತಿರೋದ್ರಿಂದ ಸ್ವಲ್ಪ ಬಿಸಿ. ಮೋಸ್ಟ್ಲಿ 7ನೇ ತಾರೀಕು ಆದ್ಮೇಲೆ ಕೂತು ಯೋಚನೆ ಮಾಡಿ ಆ ಫೀಲ್ ಸಿಗುತ್ತೆ ಅನ್ಸುತ್ತೆ. ನಾನು ಈ ಸಿನಿಮಾ ಟ್ರೇಲರ್ ನ ನೋಡಿದೆ. ಒಂದಷ್ಟು ಕಾಲೇಜ್ ಗಲಾಟೆಗಳು, ರೊಮ್ಯಾನ್ಸು, ಜೊತೆಗೆ ಒಂದಷ್ಟು ಕೊಲೆ, ಒಂಥರ ಮಿಸ್ಟ್ರಿ ಇದೆಲ್ಲ ಕಾಣಿಸ್ತು ನನಗೆ. ಐ ಆಮ್ ಗಾಡ್ ಮತ್ತೆ ಈ ಒಂದು ಕಂಟೆಂಟ್ ಗೆ ಏನ್ ಸಂಬಂಧ, ಯಾಕೆ ಈ ರೀತಿ ಟೈಟಲ್ ಇಟ್ರು ಅಂತ? ಉಪೇಂದ್ರ ಅವರ ಅಭಿಮಾನಿ ಆಗಿರೋದಕ್ಕೆ, ಅವ್ರ ಜೊತೆ ವರ್ಕ್ ಮಾಡಿರೋದಕ್ಕೆ ಈ ಟೈಟಲ್ ಇಟ್ರ ಹೇಗೆ? ಖಂಡಿತ ಟೈಟಲ್ ಅಂತ ಯೋಚನೆ ಮಾಡಿದಾಗ ಸಿನಿಮಾ ರಿಲೇಟೆಡ್ ಆಗುವಂತದ್ದು ಏನೇನ್ ಟೈಟಲ್ ಇಡಬಹುದು ಅಂತ ಒಂದಷ್ಟು ಆಪ್ಷನ್ಸ್ ಯೋಚನೆ ಮಾಡ್ತೀವಿ. ಅದ್ರ ಮಧ್ಯ ಯಾವಾಗ ಐ ಆಮ್ ಗಾಡ್ ಅಂತ ಇಡಬಹುದು ಅನ್ನೋ ಒಂದು ಥಾಟ್ ಬಂತು. ಅದಾದ್ಮೇಲೆ ಬೇರೆ ಎಲ್ಲಾ ಟೈಟಲ್ ಸೈಡ್ಗೆ ಇಟ್ಬಿಟ್ಟೆ. ಬಿಕಾಸ್ ಅದು ಮೇನ್ ರೀಸನ್ ಉಪ್ಪಿ ಸರ್ ಅವ್ರು ಹೇಳಿರುವಂತ ಒಂದು ಡೈಲಾಗು, ಅಷ್ಟು ಫೇಮಸ್ ಆಗಿರೋ ಡೈಲಾಗು ನನಗೆ ಟೈಟಲ್ ಇಡೋಕ್ ಚಾನ್ಸ್ ಸಿಗ್ತಾ ಇದೆ ಅಂತ ಅನ್ನಿಸ್ತಿದ್ದಂಗೆನೆ. ಅಂಡ್ ಸಿನಿಮಾಗ್ ರಿಲೇಟೆಡ್ ಆಗು, ತುಂಬಾ ರಿಲೇಟೆಡ್ ಆಗು ಇದೆ. ಸೊ ಅದೊಂದು ಆಪ್ಷನ್ ಸಿಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಬೇರೆ ಎಲ್ಲಾ ಟೈಟಲ್ ಸೈಡ್ಗೆ ಇಟ್ಟು ಇದನ್ನ ಚೂಸ್ ಮಾಡಕ್ ರೀಸನ್ನೇ ಅದು. ಉಪ್ಪಿ ಸರ್ ಒಂದು ರೀಸನ್.